ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಕುವೆಂಪು ವಿಶ್ವವಿದ್ಯಾಲಯದ ದ್ವಿತೀಯ BA ಮೂರನೇ ಸೆಮಿಸ್ಟರ್ಗಿರುವಂತಹ ಒಂದು ಪ್ರಮುಖವಾದ ಪೇಪರ್, ಸಬ್ಜೆಕ್ಟ್ ರಿಲೇಟಿವ್ ಪೇಪರ್. ಈ ಪೇಪರ್ ಅಂದರೆ ಸೋಷಿಯಾಲಜಿ ಆಫ್ ಮಾರ್ಜಿನೈಸ್ ಗ್ರೂಪ್ ಅಥವಾ ಮಾರ್ಜಿನೈಸ್ ಗ್ರೂಪ್ಸ್ ಆಫ್ ಇಂಡಿಯಾ. ಈ ಪೇಪರ್ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಕಳೆದ 2 ತರಗತಿಯಲ್ಲಿ ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ವಿ. ಮೊದಲನೇ ತರಗತಿಯಲ್ಲಿ ಸಂಪೂರ್ಣವಾಗಿ ಸಿಲೆಬಸ್ ಏನೇನು ಬರುತ್ತೆ, ಇದರಲ್ಲಿ ನಾವು ಏನೇನೋ ಓದಬೇಕಾಗುತ್ತೆ ಅದೆಲ್ಲದು ಕೂಡ ಚರ್ಚೆ ಮಾಡ್ತಾ ಹೋದ್ವಿ. ಅದಾದ ನಂತರದಲ್ಲಿ ನಾವು ಘಟಕ 1ಕ್ಕೆ ಬರ್ತಾ ಇದ್ವಿ. ಅದರಲ್ಲಿ ಅಂಚೀಕರಣದ ಅರ್ಥ, ವ್ಯಾಪ್ತಿ, ಪ್ರಾಮುಖ್ಯತೆ ಅಂತೇಳಿ. ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ಚರ್ಚೆ ಮಾಡಿದ್ವಿ ಹಿಂದಿನ ತರಗತಿಯಲ್ಲಿ. ನಮಗೆ ಗೊತ್ತಾಗಿದೆ, ಅಂಚೀಕರಣ ಅಂದರೆ ಒಬ್ಬ ವ್ಯಕ್ತಿಯನ್ನು ಬೇರೆ ಬೇರೆ ಕಾರಣದಿಂದ ಕಡೆಗಣಿಸಲ್ಪಡ್ತಾ ಇದ್ದೀವಿ, ವ್ಯಕ್ತಿ ಅಥವಾ ಗುಂಪನ್ನು ನಾವು ಬೇರೆ ಬೇರೆ ಕಾರಣದಿಂದ ಹೊರಗಿಡ್ತಾ ಇದ್ದೀವಿ, ಅಂಚಿನಲ್ಲಿಡ್ತಾ ಇದ್ದೀವಿ, ಅದನ್ನು ನಾವು ಅಂಚೀಕರಣ ಅಂತ ಹೇಳಿದ್ವಿ. ಕಾರಣಗಳು ಅಂತಂತ ಅಂದ್ಕೊಂಡ್ರೆ ಅದು ಲಿಂಗ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಭಾಷೆ ಆಗಿರ್ಬೋದು, ಜಾತಿ ಆಗಿರ್ಬೋದು, ಅಥವಾ ಇನ್ಯಾವುದೋ ಕಾರಣ ಆಗಿರ್ಬೋದು. ಈ ಕಾರಣದಿಂದ ಅವ್ರನ್ನ ನಾವು ಸಮಾಜದ ಮುಖ್ಯವಾಹಿನಿಂದ ಹೊರಗಡೆ ಹಿಡಿತಾ ಇದ್ದೀವಿ. ಅಂಥದನ್ನು ನಾವು ಅಂಚೀಕರಣ ಅಂತ ಹೇಳ್ತಿದ್ದೀವಿ ಅಂತೇಳಿ ಅರ್ಥ ಆಗ್ತಾ ಇದೆ. ನಮಗೆ ಗೊತ್ತಾಗಿದೆ, ಅಂಚೀಕರಣದ ಪರಿಕಲ್ಪನೆ ಮೊದಲನೇ ಬಾಗಿ ಪರಿಚಯ ಮಾಡಿದವರು ರಾಬರ್ಟ್ ಪಾರ್ಕ್ ಅಂತೇಳಿ 1928ರಲ್ಲಿ. ಅಂದರೆ ಅದಕ್ಕೊಂದು ಪರಿಕಲ್ಪನೆ ರೂಪ ಕೊಟ್ಟು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಲ್ಲಿ ಮೊದಲನೇವರು ರಾಬರ್ಟ್ ಪಾರ್ಕ್ ಅಂತೇಳಿ. ರಾಬರ್ಟ್ ಪಾರ್ಕ್ ಅವರು 1928ರಲ್ಲಿ ಅಂಚೀಕರಣನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ಅಂಚೀಕರಣವನ್ನು ಅಂದರೆ ಸಮಾಜವನ್ನು ಸಾಮಾಜಿಕವಾಗಿ ಹೊರಹಾಕುವಂಥದ್ದು ಅಥವಾ ಕಡಿಮೆ ಪ್ರಾಮುಖ್ಯತೆ ನೀಡುವಂಥದ್ದನ್ನೇ ನಾವು ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ವಿ. ಅಂಚೀಕೃತ ಗುಂಪುಗಳು ಅಂತೇಳಿ ಹೇಳ್ತಾ ಇದ್ವಿ. ಅದರಲ್ಲಿ ವ್ಯಾಖ್ಯಾನಗಳ ಮೂಲಕ ಮತ್ತೆ ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಪಟ್ವಿ. ಆಕ್ಸ್ಫರ್ಡ್ ಡಿಕ್ಷನರಿ ಆಫ್ ಸೋಷಿಯಾಲಜಿ ಹೇಳ್ತಾರೆ ಅಂಚೀಕರಣದ ಒಂದು ಪ್ರಕ್ರಿಯೆ ಅಂದರೆ, ಅಂಚೀಕರಣ ಅಂದರೆ ಒಂದು ಪ್ರೋಸೆಸ್, ಮಾರ್ಜಿನೈಸೇಷನ್ ಪ್ರೋಸೆಸ್ ಅಂತೇಳಿ ಹೇಳ್ತಾ ಹೋಗ್ತಾರೆ. ಒಂದು ಸಮೂಹ ಅಥವಾ ಒಬ್ಬ ವ್ಯಕ್ತಿಗೆ ಸಮಾಜವೊಂದರಲ್ಲಿ ಆರ್ಥಿಕ, ಧಾರ್ಮಿಕ, ರಾಜಕೀಯ ಅಧಿಕಾರಗಳ ಪ್ರಮುಖ ಸ್ಥಾನಗಳನ್ನು ಮತ್ತು ಸಂಕೇತಗಳನ್ನು, ಅವಕಾಶಗಳನ್ನು ನಿರಾಕರಿಸೋದು ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮೂಹಕ್ಕೆ ಬೇರೆ ಬೇರೆ ಕಾರಣ ಕೊಟ್ಟು ಅವನಿಗೆ ಆರ್ಥಿಕ ಅಧಿಕಾರವನ್ನು ನಿರಾಕರಣೆ ಮಾಡುವಂಥದ್ದು, ಧಾರ್ಮಿಕವಾಗಿ ಅವಕಾಶಗಳನ್ನು ನಿರಾಕರಣೆ ಮಾಡುವಂಥದ್ದು, ರಾಜಕೀಯವಾಗಿ ಅಧಿಕಾರಗಳನ್ನು ಕೊಡದೇ ಇರೋಂಥದ್ದು, ಅಂಥದ್ದನ್ನು ನಾವೇನು ಹೇಳ್ತೀವಿ ಅಂದರೆ ಅಂಚೀಕರಣ ಅಂತೇಳಿ ಹೇಳ್ತಾ ಇದ್ದೀವಿ. ಈ ಥರ ನಮಗೆ ಅಂಚೀಕರಣ ಅಂದರೆ ಏನು ಅಂತೇಳಿ ವ್ಯಾಖ್ಯಾನ ಮೂಲಕ ಪರ್ಫೆಕ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ನಾವು ಮುಂದೆ ಕಂಟಿನ್ಯೂ ಮಾಡೋದಾದರೆ ಅಂಚೀಕರಣದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆಯನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಹೇಳ್ತಾ ಇದೆ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟಡಿ ಆಫ್ ಮಾರ್ಜಿನೈಸೇಷನ್. ಅಂದರೆ ಅಂಚೀಕರಣ ಓದೋದ್ರಿಂದ ನಮಗೆ ಏನು ಇಂಪಾರ್ಟೆನ್ಸ್, ಏನು ವ್ಯಾಪ್ತಿ ಇದೆ, ಅಂಚೀಕರಣ ಏನನ್ನು ಓದುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋದೆ. ಇಲ್ಲಿ ಹೇಳ್ತೆ ಅಂಚೀಕರಣ ಅಂದರೆ ಕೆಲವು ವ್ಯಕ್ತಿಗಳ ಗುಂಪುಗಳನ್ನು ಸಮಾಜದ ಮುಖ್ಯವಾಹಿನಿಯನ್ನು ಹೊರಗಿಟ್ಟು ಅವರಿಗೆ ಅಗತ್ಯವಾದ ಸಂಪನ್ಮೂಲಗಳು, ಅವಕಾಶಗಳು, ಅಧಿಕಾರ ನೀಡುವ ಶಕ್ತಿಗೆ ಪ್ರವೇಶ ನಿರಾಕರಿಸುವ ಪ್ರಕ್ರಿಯೆ ಅಂತೇಳಿ. ಅಂದರೆ ಅಂಚೀಕರಣದ ಅಂದರೆ ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಡೆ ಮುಖ್ಯವಾಹಿನಿಯಿಂದ ಹೊರಗಡೆ ಇಡುವಂಥದ್ದು, ಅವರಿಗೆ ಅಗತ್ಯವಾದ ಸಂಪನ್ಮೂಲಗಳನ್ನು, ಅವಕಾಶಗಳನ್ನು ನಿರಾಕರಣೆ ಮಾಡುವಂಥದ್ದು. ನೀವಿಂತಹ ಕೆರೆಯ ನೀರನ್ನು ಬಳಸಂಗಿಲ್ಲ, ನೀವಿಂಥರ ಜೊತೆ ಮಾತಾಡೋಂಗಿಲ್ಲ, ಈ ಥರ ಏನೋ ಕೆಲವೊಂದು ಅವಕಾಶಗಳನ್ನು ನಿರಾಕರಣೆ ಮಾಡ್ತಿದ್ದೀವಲ್ಲ, ಅಂತಹದನ್ನು ನಾವು ಹೇಳ್ತೀವಿ ಅಂಚೀಕರಣ ಅಂತ ಹೇಳ್ತೀವಿ ಅಂತೇಳಿ. ಈ ಥರ ಇಲ್ಲಿ ಇದರ ವ್ಯಾಪ್ತಿ ಏನೇನು ಬರುತ್ತೆ ಅಂತೇಳಿ ಇಲ್ಲಿ ಮೊದಲನೇ ಅಂಶ ಹೇಳ್ತಾ ಇದ್ದಾರೆ, ಅಂಚೀಕರಣ ಹೊರತಳ್ಳುವಿಕೆ ವಿಶ್ಲೇಷಣೆ ಅಂತೇಳಿ. ಸಾಮಾಜಿಕ ಹೊರತಳ್ಳುವಿಕೆಯನ್ನು ವಿಶ್ಲೇಷಣೆ ಮಾಡುತ್ತೆ ಅಂಚೀಕರಣ ಅಂತೇಳಿ. ಅಂದರೆ ನಾವು ಯಾಕೆ ಅವರನ್ನು ಸಮಾಜದಿಂದ ಹೊರಗಿಡ್ತಾ ಇದ್ದೀವಿ ಅದನ್ನು ಅಧ್ಯಯನ ಮಾಡುತ್ತೆ. ನಾವು ಅವರು ಕೂಡ ಮನುಷ್ಯರೇ, ಅವರಿಗೂ ಕೂಡ ಮನುಷ್ಯರಂತೆ ತಿಳ್ಕೊಂಡಿದ್ರು ಕೂಡ ಅವ್ರು ಯಾವುದೋ ಒಂದು ಜಾತಿಯ ಕಾರಣದಿಂದ ಅವ್ರನ್ನ ಹೊರಗಿಡ್ತಾ ಇದ್ದೀವಿ, ಅಥವಾ ಅವರಿಂಥ ಧರ್ಮದವರು ಅಂತ ಕಾರಣದಿಂದಾಗಿ ನಮ್ಮ ಜೊತೆ ಸೇರಿಸ್ಕೊಳ್ತಾ ಇಲ್ಲ, ಅಥವಾ ಇಂತಹ ಭಾಷೆ ಮಾತಾಡೋಕ್ಕೆ ಬರ್ತಾ ಇಲ್ಲ, ಅವ್ರನ್ನ ಹೊರಗಿಡ್ತಾ. ಅಂದರೆ ಸಾಮಾಜಿಕವಾಗಿ ಅವಕಾಶಗಳಿಂದ ಅವ್ರನ್ನ ಹೊರಗಿಡ್ತಾ ಇದ್ದೀವಿ. ಅಂದರೆ ಸೋಷಿಯಲ್ ಇನ್ಕ್ಲೂಷನ್, ಅದನ್ನು ಸೋಷಿಯಲ್ ಎಕ್ಸ್ಕ್ಲೂಷನ್ ಅಂತ ಹೇಳ್ತೇವೆ, ಅದನ್ನು ಅಧ್ಯಯನ ಮಾಡುವಂಥದ್ದು ಇದು ಅಂಚೀಕರಣ ಅಂತೇಳಿ. ಅದಾದಮೇಲೆ ಮುಂದಿನ ಅಂಶ ಹೇಳ್ತಾ ಇದೆ ಅಧಿಕಾರ ಮತ್ತು ಸಾಮಾಜಿಕ ಅಂತಸ್ತಿನ ಅರಿವು ಅಂತೇಳಿ. ಅಂದರೆ ಅಧಿಕಾರ ಮತ್ತು ಸಾಮಾಜಿಕ ಅಂತಸ್ತಿನ ಅರಿವು ತಿಳಿಯುತ್ತೆ ನಾವು ಅಂಚೀಕರಣವನ್ನು ಓದೋದ್ರಿಂದ ಅಂತೇಳಿ. ಇಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಯಾರಿಗೆ ಯಾವ ಥರದ ಅಧಿಕಾರಗಳನ್ನ ಕೊಡ್ತಾ ಇದ್ದೀವಿ, ಯಾರಿಗೆ ಯಾವ ಥರದ ಅಧಿಕಾರಗಳನ್ನ ಕಿತ್ಕೊಳ್ತಾ ಇದೆ, ಅಂದರೆ ಅಧಿಕಾರಗಳನ್ನ ಕೊಡ್ತಾ ಇಲ್ಲ ಅಂತೇಳಿ. ಅಂದರೆ ನಾವು ಹಿಂದೆ ನೋಡ್ತಾ ಇದ್ವಿ, ಕೆಲವೊಂದು ರಾಜರಾಗಬೇಕಾಗುತ್ತೆ, ಅರಸರಾಗಬೇಕಾಗುತ್ತೆ, ಅಥವಾ ಉನ್ನತ ಹುದ್ದೆಗೆ ಹೋಗ್ಬೇಕಂದ್ರೆ ಅವರು ಇಂತಹ ಜಾತಿಗೆ ಸೇರಿದವ್ರು ಮಾತ್ರ ಇಂತಹ ಕೆಲಸವನ್ನು ಮಾಡಬೇಕಾಗಿತ್ತು, ಅದರದ ಅಧಿಕಾರವನ್ನು ಕೊಡ್ತಾ ಇದ್ರು. ಅಂದರೆ ಈ ಥರ ನಮಗೆ ಸಾಮಾಜಿಕ ಅಂತಸ್ತು ಅಂದರೆ ಸ್ಟೇಟಸನ್ನು ಕೊಡಬೇಕಾಗಿದ್ರು ಕೂಡ ನಾವು ಜಾತಿ, ಅವರ ಏನು ಎಕನಾಮಿಕಲ್ ಸ್ಟೇಟಸ್ ಇವೆಲ್ಲನೂ ಕೂಡ ಎನ್ಕೊಂಡು ಅವರಿಗೆ ಒಂದು ಸ್ಟೇಟಸನ್ನು ಕೊಡ್ತಾ ಇದ್ದೀವಿ. ಇದನ್ನು ನಾವು ಅಧ್ಯಯನ ಮಾಡಬೇಕಂದ್ರೆ ಅಂಚೀಕರಣ ಇದನ್ನು ಅಧ್ಯಯನ ಮಾಡುತ್ತೆ ಅಂತೇಳಿ ನಾವು ಹೇಳ್ತಾ ಹೋಗೋದಾಗುತ್ತೆ. ಅದಾದಮೇಲೆ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಅಂತ ರೋಲ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತೇಳಿ. ರೋಲ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಕೂಡ ಅಧ್ಯಯನ ಮಾಡೋದು ಇದು ಯಾವುದು ಅಂಚೀಕರಣ ಅಂತೇಳಿ. ಅಂದರೆ ಸಾಮಾಜಿಕ ಸಂಸ್ಥೆಗಳು ನಮಗೆ ಗೊತ್ತಿದೆ, ಕುಟುಂಬ, ರಾಜಕೀಯ, ಧರ್ಮ, ಶಿಕ್ಷಣ, ಜಾತಿ, ಈ ಥರ ಸಾಕಷ್ಟು ಸಾಮಾಜಿಕ ಸಂಸ್ಥೆಗಳಿದ್ದಾವೆ. ಆ ಸಾಮಾಜಿಕ ಸಂಸ್ಥೆಗಳು ಯಾವ ಥರದ ಪಾತ್ರವನ್ನು ವಹಿಸ್ತಾ ಇದ್ದಾವೆ ಅಂಚೀಕರಣದಲ್ಲಿ ಅಂತೇಳಿ, ಅದನ್ನು ಕೂಡ ಅಧ್ಯಯನ ಮಾಡುತ್ತೆ ನಮ್ಮ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಅದಾದಮೇಲೆ ಗುರುತು ಮತ್ತು ಪ್ರತಿನಿಧಿತ್ವ ಅಂತೇಳಿ, ಇದನ್ನು ಕೂಡ ಅಧ್ಯಯನ ಮಾಡೋಂಥದ್ದು ಯಾವುದು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ. ಅಂದರೆ ಇಲ್ಲಿ ಹೇಳ್ತಾ ಇದೆ ಸಾಮಾಜಿಕ ಅಂದರೆ ಗುರುತು ಅಂತೇಳಿ. ಒಬ್ಬ ವ್ಯಕ್ತಿಗೆ ಒಂದು ಐಡೆಂಟಿಟಿ ಬೇಕಾಗತ್ತೆ. ಆ ಐಡೆಂಟಿಟಿನ ಅವನು ತನ್ನ ಮನೆತನದ ಮೂಲಕ ಗುರುತಿಸ್ಕೋಬೋದು, ಅಥವಾ ಜಾತಿಯ ಮೂಲಕ ಗುರುತಿಸ್ಕೋಬೋದು, ಅಥವಾ ತನ್ನ ಎಜುಕೇಷನ್ ಮೂಲಕ ಗುರುತಿಸ್ಬೋದು. ಈ ಥರ ಒಂದು ಐಡೆಂಟಿಟಿ ಬೇಕಾಗುತ್ತೆ. ಕೆಲವೊಂದು ನಾವು ಈ ಅಂಚೀಕರಣ ಅಂದರೆ
ಈ ಕೆಲವೊಂದು ಜಾತಿಯ ಆಧಾರದ ಮೇಲೆ ನಾವು ಅವರಿಗೆ ಶಿಕ್ಷಣವನ್ನು ನಿರಾಕರಣೆ ಮಾಡೋದ್ರ ಮೂಲಕ ಅವನಿಗೆ ಗುರುತು ಇಲ್ದಂಗೆ ಮಾಡ್ತಾ ಹೋಗ್ತೀವಿ. ಈ ಥರ ಏನಾಗುತ್ತೆ ಅಂದರೆ, ಒಂದು ಗುರುತು ಬೇಕಂದರೆ ನಾವು ಶಿಕ್ಷಣ, ಅಧಿಕಾರ, ಅಂತಸ್ತು ಈ ಥರ ಬೇರೆ ಬೇರೆ ಕಾರಣದಿಂದ ನಾವು ಗುರುತಿಸ್ಕೊಳ್ತಾ ಹೋಗ್ತೀವಿ. ಅದನ್ನು ಅಧ್ಯಯನ ಮಾಡುವಂಥದ್ದು ಇದರಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರದಲ್ಲಿ ಬರ್ತಾ ಇರ್ತದೆ. ಅದಾದಮೇಲೆ ದಾರಿದ್ರ್ಯ ಮತ್ತು ವಂಚನೆ, ಅಸುರಕ್ಷತೆ ಅಂತೇಳಿ, ದಾರಿದ್ರ್ಯಕ್ಕಿಂತ ಬಡತನ ಅಂತ ಅನ್ಕೊಳ್ಳೋಣ. ಬಡತನ, ವಂಚನೆ ಮತ್ತು ಅಸುರಕ್ಷತೆ ಬಗ್ಗೆಯೂ ಕೂಡ ಅಧ್ಯಯನ ಮಾಡುವಂಥದ್ದು ಯಾವುದು? ಅಂಚೀಕರಣ ಸಮಾಜಶಾಸ್ತ್ರ ಅಂತೇಳಿ. ಅಂದರೆ ಬಡವರು ಹೇಗೆ ಅಂಚೀಕರಣಗೊಳ್ತಾ ಇದ್ದಾರೆ, ಅಥವಾ ಹೇಗೆ ವಂಚನೆಗೊಳಗಾಗ್ತಾ ಇದ್ದಾರೆ, ಅಥವಾ ಕೆಲವೊಂದು ರೀಸನಿಂದ ನಾವು ಸುರಕ್ಷತೆಯನ್ನು ಕೊಡ್ತಾ ಇಲ್ಲ ಅವರು ಕೆಲವೊಂದು ವರ್ಗದವರಿಗೆ. ಇವರು ಕೆಳಜಾತಿಯವರು, ಅಥವಾ ಇವರು ಬಡವರು, ಅಥವಾ ಇವರು ಅನಕ್ಷರಸ್ಥರು, ಈ ಥರ ಕಾರಣದಿಂದ ಅವರಿಗೆ ಕೆಲವೊಂದು ಅವಕಾಶಗಳನ್ನು ನಾವು ನಿರಾಕರಣೆ ಮಾಡ್ತಿದ್ರೆ ಸುರಕ್ಷತೆಯನ್ನು ಕೊಡ್ತಾ ಇಲ್ಲ. ಇದನ್ನು ಕೂಡ ಅಧ್ಯಯನ ಮಾಡುವಂಥದ್ದು ನಮ್ಮ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಅದಾದಮೇಲೆ ಪ್ರತಿರೋಧ, ಹೋರಾಟ ಮತ್ತು ಸಾಮಾಜಿಕ ಚಳುವಳಿಗಳು ಅಂತೇಳಿ. ನಮಗೆ ನಾವು ಒಂದು ಅಂತಸ್ತನ್ನು ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿರೋಧಗಳು ಬರ್ತಾ ಇದ್ದಾವೆ, ಹೋರಾಟಗಳು ಬರ್ತಾ ಇದ್ದಾವೆ, ಸಾಮಾಜಿಕ ಚಳುವಳಿಗಳು. ಅಂದರೆ ನಾವು ಏನು ಅನ್ಕೊಂಡು ಕರಿಯರು ಬಿಳಿಯರು ಅಂತ ಅನ್ಕೊಳ್ಳೋಣ. ಇಲ್ಲಿ ನಾವು ಕರಿಯರನ್ನ ಬಿಳಿಯರು ನಿರಾಕರಣೆ ಮಾಡ್ತಾ ಇದ್ರು, ಅವರು ಹೊರಗಡೆ ಇಡ್ತಾ ಇದ್ರು. ಚರ್ಮದ ಬಣ್ಣದ ಕಾರಣದಿಂದನೇ ಇವರು ಹೊರಗಡೆ ಇಡ್ತಾ ಇದ್ರು, ಅಂದರೆ ಸಮಾಜದ ಮುಖ್ಯವಾಹಿನಿಗೆ ಸೇರಿಸ್ಕೊಳ್ತಾ ಇರಲ್ಲ. ಅದನ್ನು ನಾವು ತಡೆಗಟ್ಟಬೇಕಾದ್ರೆ ಸಾಕಷ್ಟು ಹೋರಾಟಗಳು ನಡೀತಾ ಹೋದು, ಅಥವಾ ಅದು ನಾವು ಸಾಕಷ್ಟು ವಿರೋಧಗಳನ್ನ ಎದುರಿಸ್ಕೊಳ್ತಾ ಹೋಗಬೇಕಾಗಿತ್ತು. ಈ ಥರ ಏನಾಯಿತು ಅಂದರೆ ಒಂದು ಚಳುವಳಿಗಳು ನಡೀತಾ ಹೋಗ್ತವೆ. ಇದೆಲ್ಲದೂ ಕೂಡ ಅಧ್ಯಯನ ಮಾಡುವಂಥದ್ದು ಯಾವುದು? ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಅದಾದಮೇಲೆ ನೀತಿ ಪರಿಶೀಲನೆ ಮತ್ತು ಸಾಮಾಜಿಕ ಪರಿವರ್ತನೆ ಅಂತೇಳಿ. ಅಂದರೆ ನಾವು ಕೆಲವೊಂದು ಕಾರಣದಿಂದ ನಾವು ಕೆಲವೊಂದು ನೀತಿಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ನಾವು ಜಾತಿ ಕಾರಣದಿಂದ ಅವರಿಗೆ ಶಿಕ್ಷಣವನ್ನು ಕೊಡಲ್ಲ, ಅಥವಾ ಅಧಿಕಾರನ ಕೊಡಲ್ಲ, ಅಂತಸ್ತನ್ನು ಕೊಡಲ್ಲ ಅಂದರೆ ಅದು ಸಹ ಆಗಲ್ಲ. ಆದರೆ ಅದಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ಮಾಡಬೇಕಾಗುತ್ತೆ, ಪಾಲಿಸಿಗಳನ್ನ ಮಾಡಬೇಕಾಗುತ್ತೆ, ಸಮಾಜ ಬದಲಾವಣೆ ಆಗಬೇಕಾಗುತ್ತೆ. ನಾವು ಹಿಂದಿನಿಂದ ಕೂಡ ನೋಡ್ತಾ ಇದ್ದೀವಿ, ಸಾಕಷ್ಟು ಹೋರಾಟಗಳ ಕಾರಣದಿಂದಾಗಿ ಸಮಾಜ ಸಂಪೂರ್ಣ ಬದಲಾವಣೆ ಆಗ್ತಾ ಬರುತ್ತೆ. ನಾವು ಏನು ಅಮೆರಿಕನ್ ಕ್ರಾಂತಿ ನೋಡ್ತೀವಿ, ಫ್ರಾನ್ಸ್ ಕ್ರಾಂತಿ ನೋಡ್ತೀವಿ, ರಷ್ಯನ್ ಕ್ರಾಂತಿ ನೋಡ್ತೀವಿ, ಅಥವಾ ಕೈಗಾರಿಕಾ ಕ್ರಾಂತಿಯನ್ನು ನೋಡ್ತಾ ಇರ್ತೀವಿ. ಇದೆಲ್ಲದರ ನಡುವೆ ಸಮಾಜ ಪರಿವರ್ತನೆ ಆಗ್ತಾ ಬರುತ್ತೆ, ನಮಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ. ಆ ಥರ ಆಗಬೇಕು ಅನ್ನೋದನ್ನು ಅಧ್ಯಯನ ಮಾಡುವಂಥದ್ದೇ ಯಾವುದು? ನಮ್ಮ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂತೇಳಿ. ಇವಿಷ್ಟು ಕೂಡ ನಾವು ಅಂಚೀಕರಣಗೊಂಡ ಸಮಾಜಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪ್ರಮುಖ ವಿಚಾರ ಆಗ್ತಾ ಇದೆ ಅಂತೇಳಿ. ಅದಾದಮೇಲೆ ನಾವು ಅಂಚೀಕರಣದ ಅಧ್ಯಯನದ ಮಹತ್ವ ಅಂತೇಳಿ. ಅಂಚೀಕರಣವನ್ನು ಅಧ್ಯಯನ ಮಾಡೋದ್ರಿಂದ ಯಾಕೆ ಅಧ್ಯಯನ ಮಾಡಬೇಕಾಗುತ್ತೆ, ಏನು ಇಂಪಾರ್ಟೆನ್ಸ್ ಇದೆ, ಪ್ರಾಮುಖ್ಯತೆ ಏನಿದೆ ಅಂದರೆ ಕೆಲವೊಂದು ಪಾಯಿಂಟ್ಗಳ ಮೂಲಕ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಅಂಶ ಹೇಳ್ತಾ ಇದ್ದಾರೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸುತ್ತದೆ ಅಂತೆ. ಪ್ರೊಮೋಟಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಕ್ವಾಲಿಟಿ ಅಂತೇಳಿ. ಪ್ರೊಮೋಟಿಂಗ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಅಂತೇಳಿ. ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಉತ್ತೇಜಿಸಬೇಕಂದ್ರೆ ನಮಗೆ ಇಲ್ಲಿ ನಾವು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರವನ್ನು ಓದಲೇಬೇಕಾಗುತ್ತೆ. ಅಂದರೆ ಸಮಾಜ ಅಸಮಾನತೆ, ಈ ಅಸಮಾನತೆ ಇರುವ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡೋದು ಹೇಗೆ ಅಂತೇಳಿ. ಜಾತಿ ಆಧಾರದ ಅಸಮಾನತೆ ಇದೆ, ಅದು ಧರ್ಮದ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಅಸಮಾನತೆಗಳು ಕಾಣ್ತಾ ಹೋಗ್ತೀವಿ. ಇವೆಲ್ಲ ಕಾರಣದಿಂದ ನಾವು ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆ ಸಮಾಜವನ್ನು ಸೃಷ್ಟಿ ಮಾಡಬೇಕಂದ್ರೆ ನಮಗೆ ಅಂಚೀಕರಣ ಅನ್ನೋದು ಒಂದು ಪ್ರಮುಖ ಅಸ್ತ್ರವಾಗಿ ನಮಗೆ ಬರ್ತಾ ಹೋಗುತ್ತೆ. ಅಂದರೆ ಯಾಕೆ ಅವರು ಅಂಚೀಕರಣಗೊಳ್ತಾ ಇದ್ದಾರೆ, ಯಾಕೆ ನಾವು ಅವರನ್ನು ಹೊರಗಡೆ ಹಿಡಿತಾ ಇದ್ದೀವಿ, ಯಾಕೆ ಅವರಿಗೆ ಸಮಾನವಾದ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಅವ್ರು ಶಿಕ್ಷಣಕ್ಕೆ ಬರ್ಬೋದು, ಆದರೆ ಸ್ಕೂಲಿಗೆ ಬರ್ಬೋದು, ಆದರೆ ಎಲ್ಲರ ಜೊತೆ ಕೂತ್ಕೊಂಡು ಅಧ್ಯಯನ ಮಾಡೋಂಗಿಲ್ಲ ಅಂತೇಳಿ ನಾವು ಕೆಲವೊಂದು ನಿರ್ಬಂಧಗಳನ್ನ ಇರ್ತಾ ಹೋಗ್ತೀವಿ. ಈ ಥರ ಈ ಅಸಮಾನತೆಯ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡಬೇಕಂದ್ರೆ ನಾವು ಅಂಚೀಕರಣಗೊಂಡ ಸಮೂಹವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತೇಳಿ. ಅದಾದಮೇಲೆ ಎರಡನೇ ಹೇಳ್ತಾ ಇದ್ದಾರೆ, ಅಂಚಿನಲ್ಲಿರುವವರಿಗೆ ಒಂದು ಸ್ಥಾನ ಮತ್ತು ಧ್ವನಿಯನ್ನು ನೀಡ್ತಾ ಇದೆ ಅಂತೇಳಿ. ಬಾರ್ಡರ್ನಲ್ಲಿರೋರಿಗೆ ಒಂದು ಸ್ಥಾನ ಮತ್ತು ಧ್ವನಿಯನ್ನು ನೀಡ್ತಾ ಇದೆ ಈ ಅಂಚೀಕರಣಗೊಂಡ ಸಮಾಜಶಾಸ್ತ್ರ ಅಂತೇಳಿ. ಅಂದರೆ ನಾವು ಬಾರ್ಡರ್ನಲ್ಲಿರೋರಿಗೆ ಒಂದು ಸರಿಯಾದ ಸ್ಥಾನವನ್ನು ಕೊಡ್ತಾ ಇದೆ. ನಾವು ಹೇಳ್ತಾ ಇದ್ವಿ, ಶಿಕ್ಷಣ ಪಡ್ಕೋಬೋದು, ಆದರೆ ಅವನ್ನೆಲ್ಲರ ಜೊತೆ ಕೂತ್ಕೊಂಡು ಓದೋಂಗಿಲ್ಲ, ಸ್ಕೂಲಿಗೆ ಬರ್ಬೋದು, ಯಾವುದೊಂದು ಮೂಲೆಯಲ್ಲಿ ಕೂತ್ಕೊಂಡು ಓದಬೇಕಾಗುತ್ತೆ. ಆ ಥರ ಎಲ್ಲ ಹೇಳ್ತಾ ಇರ್ತಾವಲ್ಲ, ಅವರಿಗೆ ಒಂದು ಸರಿಯಾದ ಸ್ಥಾನವನ್ನು ಕೊಡಬೇಕಾಗುತ್ತೆ, ಒಂದು ಸರಿಯಾದ ವಾಯ್ಸನ್ನು ಕೊಡಬೇಕು. ಅಂದರೆ ನಾವು ಈ ಅಂಚೀಕರಣ ಅಂದರೆ ಏನು ಅಂತೇಳಿ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಅದನ್ನು ಇದು ಹೇಳುವಂಥದ್ದು ಈ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ. ಈ ದೃಷ್ಟಿಯಿಂದ ನಮಗೆ ಅಂಚೀಕರಣಗೊಂಡ ಸಮಾಜಶಾಸ್ತ್ರ ಅಧ್ಯಯನ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತೇಳಿ. ಅದಾದಮೇಲೆ ಸಮಾಜದ ಕಾರ್ಯವೈಖರಿನ ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡ್ತಾ ಹೋಗುತ್ತೆ ಅಂತೇಳಿ. ಸಮಾಜ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರನ ಓದಬೇಕಾಗುತ್ತೆ ಅಂತೇಳಿ. ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಫಂಕ್ಷನಿಂಗ್ ಆಫ್ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕಾರ್ಯವೈಖರಿ. ನಾವು ಸಮಾಜದ ಬಗ್ಗೆ ತುಂಬ ಹೇಳ್ತಾ ಇದ್ದೀವಿ. ನಮ್ಮ ಭಾರತೀಯ ಸಮಾಜ ಸಂಪ್ರದಾಯವಾದಿ ಸಮಾಜ. ಇಡೀ ಜಗತ್ತು ಇವತ್ತು ಭಾರತವನ್ನು ನೋಡ್ತಾ ಇದೆ. ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಭಾರತ ಕಡಿಮೆ ಏನಿಲ್ಲ. ಇವತ್ತು ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ರಕ್ಷಣೆ ಎಲ್ಲದರಲ್ಲೂ ಕೂಡ ತುಂಬ ಮುಂದಿರುವಂಥ ಸಮಾಜದಲ್ಲೂ ಕೂಡ ಕೆಲವೊಂದು ಸಂಪ್ರದಾಯಗಳನ್ನು ನಾವು ಸಂಪೂರ್ಣವಾಗಿ ಒಪ್ಕೊಳ್ತಾ ಇದ್ದೀವಿ ಅಂತೇಳಿ. ಅಂದರೆ ಈ ಸಾಂಪ್ರದಾಯಿಕ ಸಮಾಜದಲ್ಲಿ ಕೆಲವೊಂದು ಸಂಪ್ರದಾಯಗಳನ್ನ ನಾವು ಹಿಂದಿನಿಂದ ಕೂಡ ಬಿಡ್ತಾ ಇಲ್ಲ. ಆ ಕಾರಣದಿಂದ ನಾವು ಕೆಲವೊಂದು ಜಾತಿಯವರನ್ನು
ಮನೆ ಒಳಗಡೆ ಸೇರಿಸ್ಕೊಳ್ತಾ ಇಲ್ಲ. ಕೆಲವೊಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸೋಕ್ಕಾಗಲ್ಲ. ಕೆಲವೊಂದು ಶಿಕ್ಷಣವನ್ನು ಎಲ್ಲರೂ ಕೂಡ ಕೊಡೋದಕ್ಕಾಗ್ತಾ ಇಲ್ಲ, ಪಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ಏನಾಗುತ್ತೆ, ಒಂದು ಸಮಾಜ ಯಾವ ಥರ ಕಾರ್ಯನಿರ್ವಹಿಸೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಈ ಥರ ಇಲ್ಲೇನಾಗುತ್ತೆ ಅಂದರೆ, ಸಮಾಜ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ತಿಳ್ಕೊಬೇಕು ಅಂದರೆ ನಮಗೆ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರವನ್ನು ಓದಲೇಬೇಕಾಗುತ್ತೆ ಅಂತೇಳಿ. ಅದಾದಮೇಲೆ ಪರಿಣಾಮಕಾರಿ ನೀತಿ ರೂಪಿಸಲು ಸಹಕಾರಿಯಾಗುತ್ತದೆ ಅಂತೇಳಿ ನಾವು ಸಪೋರ್ಟಿಂಗ್ ಎಫೆಕ್ಟಿವ್ ಪಾಲಿಸಿ ಮೇಕಿಂಗ್ ಅಂತೇಳಿ ಒಂದು ನೀತಿ ನಿರೂಪಣೆಯನ್ನು ಮಾಡಬೇಕಾದ್ರೆ, ಒಂದು ರೂಲ್ಸನ್ನು ಫ್ರೇಮ್ ಮಾಡಬೇಕಂದ್ರೆ ನಾವು ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ತಿಳ್ಕೊಬೇಕಾಗುತ್ತೆ. ಅಂದರೆ ನಾವಿವತ್ತು ಕೆಲವೊಂದು ಜಾತಿ ಆಧಾರದ ಶಿಕ್ಷಣವನ್ನು ನಿರಾಕರಿಸಿದ್ವಿ ಹಿಂದಿನ ವರ್ಷಗಳಲ್ಲಿ ಏನು ಶಿಕ್ಷಣವನ್ನು ನಿರಾಕರಿಸಿದ್ರು. ಆದರೆ ಸರ್ಕಾರ ಕೆಲವೊಂದು ನೀತಿಗಳನ್ನ ಫಾಲೋ ಅಪ್ ಮಾಡಿ ಮಾಡಿದೆ, ಎಲ್ಲರೂ ಕೂಡ ಸಮಾನವಾದ ಶಿಕ್ಷಣವನ್ನು ಕೊಡಬೇಕಾಗುತ್ತೆ. ನೀವು ಸ್ಕೂಲಿಗೆ ಬರ್ಬೋದು, ಶಾಲೆಗೆ ಬರ್ಬೋದು, ಎಲ್ಲ ಜೊತೆ ಕೂತ್ಕೊಂಡು ಪಾಠ ಕೇಳ್ಬೋದು. ಆ ಥರ ನೀತಿಗಳನ್ನು ರೂಪಣೆ ಮಾಡ್ತಾ ಹೋಗುತ್ತೆ ಸರ್ಕಾರ. ಅಂದರೆ ಸಂವಿಧಾನಾತ್ಮಕ ಕೆಲವೊಂದು ನೀತಿಗಳನ್ನ ರಚನೆ ಮಾಡಬೇಕಾದ್ರೆ ಅಲ್ಲಿ ಪ್ರಾಬ್ಲಮ್ಸನ್ನು ಫಸ್ಟ್ ಅರ್ಥ ಮಾಡ್ಕೋಬೇಕಾಗುತ್ತೆ. ಆ ಪ್ರಾಬ್ಲಮ್ಸಿಂದ ಯಾರಿಗೆ ಎಫೆಕ್ಟ್ ಆಗ್ತಾ ಇದೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತೇನಾಗಿದೆ, ನಮಗೆ ಒಂದು ಹೊಸ ನೀತಿಗಳು, ನಿಯಮಗಳು ರಚನೆ ಮಾಡೋದಕ್ಕೆ ಸಾಧ್ಯತೆ ಆಗ್ತಾ ಹೋಗುತ್ತೆ. ಇವತ್ತು ನಮ್ಮ ರಿಸರ್ವೇಷನ್ ಇರ್ಬೋದು, ಅದು ಕ್ಯಾಸ್ಟ್ ವೈಸ್ ರಿಸರ್ವೇಷನ್ ಆಗಿರ್ಬೋದು, ಅಥವಾ ಪ್ರಾದೇಶಿಕವಾದ ಗ್ರಾಮೀಣದವರಿಗೆ ಕೆಲವೊಂದು ರಿಸರ್ವೇಷನ್ ಇರ್ಬೋದು, ಅಥವಾ ಲಿಂಗದ ಆಧಾರದ ಮಹಿಳೆಯರಿಗೆ ಕೆಲವೊಂದು ರಿಸರ್ವೇಷನ್ ಇರ್ಬೋದು. ಈ ಥರ ನಮಗೇನಾಗಿದೆ, ಈ ಪಾಲಿಸಿ ಮೇಕಿಂಗ್ ಮಾಡ್ಕೋಬೇಕಂದ್ರೆ, ನಮಗೆ ನೀತಿ ನಿರೂಪಣೆಗಳನ್ನ ಮಾಡ್ಕೋಬೇಕಂದ್ರೆ ನಮಗೆ ಅಂಚೀಕರಣವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಅಂತೇಳಿ. ನೆಕ್ಸ್ಟು ಸಾಮಾಜಿಕ ಸಂಘರ್ಷ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡ್ತದೆ ಅಂತ, ರಿಡ್ಯೂಸಿಂಗ್ ಸೋಷಿಯಲ್ ಕಾನ್ಫ್ಲಿಕ್ಟ್ ಆ್ಯಂಡ್ ಪ್ರಮೋಟಿಂಗ್ ಹಾರ್ಮೋನಿ ಅಂತೇಳಿ. ಇಲ್ಲಿ ಸಮಾಜದಲ್ಲಿ ಸಂಘರ್ಷ ಅಂದರೆ ಈ ಗಲಾಟೆಯನ್ನು ಕಡಿಮೆ ಮಾಡುತ್ತೆ, ಅಶಾಂತಿಯನ್ನು ಕಡಿಮೆ ಮಾಡಿ ಶಾಂತಿಯುತ ಸಮಾಜವನ್ನು ಸೃಷ್ಟಿ ಮಾಡಬೇಕಂದ್ರೆ ನಮಗೆ ಅಂಚೀಕರಣಗೊಂಡ ಸಮಾಜಶಾಸ್ತ್ರ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಅಂದರೆ ಸಮಾಜದಲ್ಲಿ ಗಲಾಟೆ ಗದ್ದಲಗಳು ಅಂದರೆ, ನಾವು ಹಿಂದೆ ಸಂಪ್ರದಾಯವಾದಿ ಸಮಾಜದಲ್ಲಿ ನೀವು ಇಂತಹ ಜಾತಿಯವರು, ನೀವು ಇಂಥವರು ಶಿಕ್ಷಣ ಪಡ್ಕೊಂಡಿಲ್ಲ, ದೇವಸ್ಥಾನದ ಒಳಗಡೆ ಬರೋಂಗಿಲ್ಲ, ಇಂತಹ ರಸ್ತೆಯಲ್ಲಿ ಓಡಾಡೋಂಗಿಲ್ಲ, ಇಂತಹ ಕೆರೆ ನೀರನ್ನ ಕುಡಿಯೋಂಗಿಲ್ಲ ಅಂತೇಳಿ ಕೆಲವೊಂದು ನಿರ್ಬಂಧಗಳಿದ್ವು. ಆದರೆ ಈ ವಿದ್ಯಾವಂತರು ಅದನ್ನು ಸಂಪೂರ್ಣವಾಗಿ ಒಪ್ಕೊಳ್ಳೋಕ್ಕಾಗೋದಿಲ್ಲ, ಅವ್ರು ಸಂಘರ್ಷ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ ಅಂದರೆ, ಆ ಸಂಘರ್ಷವನ್ನು ಕಡಿಮೆ ಮಾಡಬೇಕಂದ್ರೆ ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರ ಸೂಚಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಎಲ್ಲರೂ ಕೂಡ ಈಕ್ವಲ್, ಜಾತಿಯ ಕಾರಣದಿಂದ ನೀವು ಇಂತಹ ಅವಕಾಶಗಳನ್ನು ಅವರಿಂದ ಕಿತ್ಕೊಳ್ತಾ ಇದ್ದೀರಾ, ಆ ಕಾರಣ ಅದನ್ನು ಕಿತ್ಕೋಬಾರ್ದು ಅಂತಹದನ್ನು ಹೇಳಬೇಕು ಅಂದರೆ ನಮಗೆ ಫಸ್ಟ್ ಸರಿಯಾಗಿ ಅಂಚೀಕರಣ ಅಂದರೆ ಏನು ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅಂಚೀಕರಣದ ಮಹತ್ವದ ದೃಷ್ಟಿಯಿಂದ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡೋದಕ್ಕೂ ಕೂಡ ಸಾಧ್ಯತೆ ಆಗುತ್ತೆ ಅಂತೇಳಿ. ಅದಾದಮೇಲೆ ಪೂರ್ವಾಗ್ರಹ, ತಪ್ಪು ಕಲ್ಪನೆ ಮತ್ತು ಸ್ಟೀರಿಯೋಟೈಪ್ಗಳನ್ನು ಕಡಿಮೆ ಮಾಡುತ್ತದೆ ಅಂತೇಳಿ. ಚಾಲೆಂಜಿಂಗ್ ಪ್ರೆಜುಡಿಸ್ ಆ್ಯಂಡ್ ಸ್ಟೀರಿಯೋ ಟೈಪ್ಸ್ ಅಂತೇಳಿ ಅಂದರೆ ಕೆಲವೊಂದು ಪೂರ್ವಾಗ್ರಹಗಳನ್ನು, ತಪ್ಪು ಕಲ್ಪನೆ ಅಥವಾ ಸ್ಟೀರಿಯೋಟೈಪ್ಗಳನ್ನು ಪ್ರಶ್ನಿಸುತ್ತದೆ ಅಂತೇಳಿ. ಇಲ್ಲಿ ನಾವು ಪೂರ್ವಾಗ್ರಹಗಳು ಅಂದ್ಕೊಂಡಿದ್ವಿ, ನಾವು ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ವರ್ಗದವರು ಮಾತ್ರ ಶಿಕ್ಷಣವನ್ನು ಪಡ್ಕೋಬೇಕು ಅಂತೇಳಿ. ಅದಕ್ಕೆ ಅವ್ರು ಏನು ಅಂದ್ಕೊಂಡಿದ್ರು, ಪೂರ್ವಾಗ್ರಹ ಪೀಡಿತರಾಗಿದ್ರು ಅಂದರೆ ಏನು ಬೇರೆ ವರ್ಗದವರಿಗೆ, ಅವರು ಹಿಂದುಳಿದ ವರ್ಗದವರಾಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಬ್ರಾಹ್ಮಣರ ಬಿಟ್ಟು ಬೇರೆ ಏನಿದ್ದಾರೋ ಅವ್ರು ಯಾರಿಗೂ ಕೂಡ ಸಂಸ್ಕೃತವನ್ನು ಉಚ್ಚಾರಣೆ ಮಾಡೋದಕ್ಕೆ ಬರಲ್ಲ ಅಂತೇಳಿ ಒಂದು ಪೂರ್ವಾಗ್ರಹ ಅಥವಾ ತಪ್ಪು ಕಲ್ಪನೆ ಅಂತೇಳಿ. ಆ ಕಾರಣದಿಂದ ನೀವು ಶಿಕ್ಷಣವನ್ನು ಪಡ್ಕೋಬಾರ್ದು, ಶಿಕ್ಷಣ ಪಡ್ಕೊಳ್ಳೋದಕ್ಕೆ ಬ್ರಾಹ್ಮಣರು ಮಾತ್ರ ಅರ್ಹರು ಅಂತೇಳಿ ಒಂದು ಪೂರ್ವಾಗ್ರಹ ಪೀಡಿತರಾಗಿ ಇದ್ದರು. ಆದರೆ ಇವತ್ತು ಗೊತ್ತಿದೆ ನಮಗೆ, ಬ್ರಾಹ್ಮಣರಷ್ಟೇ ಪರ್ಫೆಕ್ಟಾಗಿ ಬೇರೆ ವರ್ಗದವರು ಕೂಡ ವೇದಗಳನ್ನು ಉಚ್ಚಾರಣೆ ಮಾಡ್ಬೋದು, ಸಂಸ್ಕೃತ ಕಲಿಯೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಅಂದರೆ ಅವೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ನಾವು ಇಲ್ಲಿ ಏನು ಮಾಡಬೇಕು, ನಾವು ಅಂಚೀಕರಣಗೊಂಡ ಸಮೂಹವನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ಅವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಂತ. ಅದು ತಿಳ್ಕೊಬೇಕು ಅಂದರೆ ನಾವು ಅಂಚೀಕರಣಗೊಂಡ ಸಮೂಹವನ್ನು, ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಲೇಬೇಕಾಗುತ್ತೆ ಅಂತೇಳಿ. ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ಸಮಗ್ರ ಮತ್ತು ಒಳಗೊಳ್ಳುವಿಕೆಯನ್ನು ಹೊಂದಿದ ಅಭಿವೃದ್ಧಿಗೆ ಬೆಂಬಲ ಅಂತೇಳಿ. ಫಾಸ್ಟಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ. ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ಅಥವಾ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಎಲ್ಲ ತರಹದ ವ್ಯಕ್ತಿಗಳು ಕೂಡ ಅವಶ್ಯಕವಾಗಿದ್ದಾರೆ. ಒಂದು ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ಅಥವಾ ರಾಷ್ಟ್ರ, ದೇಶ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಎಲ್ಲ ತರಹದ ವ್ಯಕ್ತಿಗಳು ಕೂಡ ಬೇಕಾಗಿದ್ದಾರೆ. ನಾವು ಹಿರಿಯರು ಅಥವಾ ವೃದ್ಧರು ಅಂತ ಅಂದ್ಕೊಳ್ತೀವಿ, ವೃದ್ಧರು ಇವತ್ತು ವಯಸ್ಸಾಗಿದೆ ಅವ್ರನ್ನ ಹೊರಗಡೆ ಇಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ಅವ್ರು ಹಿಂದೆ ಮಾಡಿದಂಥ ಕೆಲಸದ ಕಾರಣದಿಂದ ಇವತ್ತು ನಾವು ಹಿಂದೆ ಮಾಡಿದ ಕೆಲಸಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ. ಅವ್ರಿಗೆ ಇವತ್ತು ವಯಸ್ಸಾಗಿದೆ ಅಂತ ಅಂದ್ಕೊಂಡು ಹಿಂದಿನದೆಲ್ಲರೂ ಕೂಡ ಮರೆಯೋಕ್ಕಾಗಲ್ಲ. ಆ ಥರ ನಮಗೆ ಸಮಗ್ರವಾದಂಥ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಎಲ್ಲರೂ ಕೂಡ ಒಳಗೊಳ್ಳಬೇಕಾಗುತ್ತೆ. ನಮಗೆ ವೃದ್ಧರು ಬೇಕಾಗುತ್ತೆ, ಮಹಿಳೆಯರು ಬೇಕಾಗುತ್ತೆ, ಪರಿಶಿಷ್ಟ ಜಾತಿಯವರು ಬೇಕಾಗುತ್ತೆ, ಪರಿಶಿಷ್ಟ ಪಂಗಡದವರು ಬೇಕಾಗುತ್ತೆ, ಬ್ರಾಹ್ಮಣರು ಬೇಕಾಗುತ್ತೆ, ಹಿಂದುಳಿದ ವರ್ಗದವರು ಬೇಕಾಗುತ್ತೆ. ಎಲ್ಲರೂ ಕೂಡ ಸೇರಿಸ್ಕೊಂಡು ಒಂದು ಸಮಗ್ರವಾದಂಥ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಅಂದರೆ ನಮಗೆ ಸಮಗ್ರವಾದಂಥ ಇಡೀ ರಾಷ್ಟ್ರ, ಇಡೀ ದೇಶ, ಸಮಾಜ ಅಭಿವೃದ್ಧಿ ಆಗಬೇಕಂದ್ರೆ ನಮಗೆ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಸಮೂಹಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ. ಆ ಸಮೂಹವನ್ನು ಒಳಗೊಂಡಂತಹ ಅಧ್ಯಯನ ಮಾಡುವಂಥದ್ದೇ ಈ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ. ಇದನ್ನು ನಾವು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಧ್ಯಯನ ಮಾಡೋದ್ರಿಂದ ಈ ಎಲ್ಲ ಅಂಶಗಳನ್ನು ನಾವು ತಿಳ್ಕೊಬೇಕಾಗತ್ತೆ ಅಂತೇಳಿ. ಇದರಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ, ಸಮಾಜದಲ್ಲಿ ಅಸಮಾನತೆ ನಿರ್ಮಿಸುವ ರಚನೆಗಳನ್ನು ತಿಳಿಯಲು. ಅಂದರೆ
ಸಮಾಜದಲ್ಲಿ ಅಸಮಾನತೆ ಆಗೋದಕ್ಕೆ ಕಾರಣ ಏನು ಅನ್ನೋದು ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು, ಈ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರವನ್ನು ಓದಬೇಕಾಗತ್ತೆ. ಅಥವಾ ಅದನ್ನು ಪ್ರಶ್ನೆ ಮಾಡೋದಕ್ಕೆ, ನ್ಯಾಯವನ್ನು ಕೊಡೋದಕ್ಕೆ, ಸಮಾನತೆ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ, ಅಂದರೆ ನಾವೆಲ್ಲರೂ ಕೂಡ ಒಂದೇನ ಭಾವನೆಯನ್ನು ಬರಬೇಕು ಅಂದರೆ ನಾವು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅಂದರೆ ಎಲ್ಲ ಗುಂಪುಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ದೃಷ್ಟಿಯಿಂದ ನಾವು ಅಂಚೀಕರಣಗೊಂಡ ಸಮೂಹಗಳ ಸಮಾಜಶಾಸ್ತ್ರವನ್ನು ನಾವು ಓದಲೇಬೇಕಾಗತ್ತೆ ಅಂತೇಳಿ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಅಂಚೀಕರಣಗೊಂಡ ಸಮೂಹಗಳಂದ್ರೆ ಏನಂತೇಳಿ ಫಸ್ಟ್ ಗೊತ್ತಾಗಿದೆ. ವ್ಯಾಖ್ಯಾನಗಳ ಮೂಲಕ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಅಂಚೀಕರಣದ ವ್ಯಾಪ್ತಿಯನ್ನು ನೋಡಿದ್ದೀವಿ. ಅದಾದಮೇಲೆ ಅಂಚೀಕರಣದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆಯನ್ನು ಕೂಡ ನೋಡಿದ್ದೀವಿ. ಇಲ್ಲಿವರು ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ನಾವು ಅಂಚೀಕರಣದ ಪ್ರಕ್ರಿಯೆ, ಮಾರ್ಜಿನೇಷನ್ಸ್, ಪ್ರಾಸೆಸ್ ಆಫ್ ಮಾರ್ಜಿನೇಷನ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಎಲ್ರಿಗೂ ಕೂಡ ಧನ್ಯವಾದಗಳು.